ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಅಟಾಕ್ ಮಾಡಿದೆ. ಬಿಸಿಲಿನ ಬೇಗೆಯಲ್ಲಿದ್ದ ಬೆಂಗಳೂರಲ್ಲಿ ಮಳೆ ರೌದ್ರ ನರ್ತನವನ್ನ ಮಾಡ್ತಾ ಇದೆ. ವರುಣನ ದಾಳಿಗೆ ತತ್ತರಿಸಿದ ನಮ್ಮ ಬೆಂಗಳೂರು. ಜಲದಾಳಿಯಿಂದ ಬೆಂದಕಾಳೂರು ಅಕ್ಷರಶಃ ನೊಂದು ಹೋಗ್ಬಿಟ್ಟಿದೆ. ಮಳೆರಾಯನ ಆರ್ಭಟಕ್ಕೆ ಜನ ಜೀವನಾನೇ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ರಾಜಧಾನಿಯಲ್ಲಿ ನಿರಂತರವಾಗಿ ಮಳೆ ರಣಾರ್ಭಟ, ಬಿಸಿಲಿನ ಬೇಗೆಯಲ್ಲಿದ್ದಂಥ ಬೆಂಗಳೂರಿನಲ್ಲಿ ಮಳೆ ರೌದ್ರ ನರ್ತನವನ್ನ ಮಾಡ್ತಾ ಇದೆ. ವರುಣನ ದಾಳಿಗೆ ತತ್ತರಿಸಿದ ನಮ್ಮ ಬೆಂಗಳೂರು. ನಿನ್ನೆಯಿಂದ ಸಿಲಿಕಾನ್ ಸಿಟಿಯಲ್ಲಿ ಮರಣ ಮಳೆ ಆಗ್ತಾ ಇದೆ. ಜಲದಾಳಿಯಿಂದ ಬೆಂದಕಾಳೂರು ನೊಂದು ಹೋಗಿದೆ. ಮಳೆರಾಯನ ಆರ್ಭಟಕ್ಕೆ ಜನ ಜೀವನ ಅಸ್ತವ್ಯಸ್ತವಾಗಿ ಹೋಗಿರುವುದು. ನಿರಂತರವಾಗಿ ನಿನ್ನೆ ಮಧ್ಯಾಹ್ನದಿಂದ ಸುರಿತಾ ಇದೆ. ನಿನ್ನೆ ರಾತ್ರಿ ಕೂಡ ತಪ್ಪಿಲ್ಲ ಮಳೆ. ಬಹಳ ಜೋರಾಗಿತ್ತು. ಬೆಳಗ್ಗೆಯಿಂದ ಸ್ವಲ್ಪ ಮಧ್ಯಾಹ್ನದವರೆಗೂ ಮೋಡ ಕವಿದ ವಾತಾವರಣ ಇತ್ತು ಇವತ್ತು. ಆದರೂ ಕೂಡ ಮಳೆ ಬಂದೇ ಬರುತ್ತೆ ಅನ್ನೋ ನಿಟ್ಟಿನಲ್ಲೇ ವಾತಾವರಣ ಇತ್ತು. ಮಧ್ಯಾಹ್ನ 3 ಗಂಟೆಯಿಂದ ಶುರುವಾಗಿದೆ ಮಳೆ, ಇನ್ನೂ ಕೂಡ ನಿಲ್ತಾ ಇಲ್ಲ. ಇದರಿಂದ ಬೆಂಗಳೂರಿನ ಜನ ಹೊರಗಡೆ ಬರೋದಾ ಬೇಡವಾ ಅನ್ನೋ ನಿಟ್ಟಿನಲ್ಲಿನೇ ಇದ್ದಾರೆ ಈಗ. ಯಾಕೆ ಅಂತ ಹೇಳಿದ್ರೆ ಮಳೆ ದೋ ಅಂತ ಸುರಿತಾನೆ ಇದೆ ಕಂಟಿನ್ಯೂಸ್ ಆಗಿ. ನೋಡಿ, ಕೊನೆಗೂ ಕಾರ್ ಎರ್ಕೊಂಡು ಫಸ್ಟ್ ಹೋಗ್ರು. ಅದೇ ಏನಿಲ್ಲ, ಯಾವಾಗ ಫೋನ್ ಮಾಡಿ ಬರಕ್ಕೆ ಹೇಳಿದ್ರು, ಎಲ್ಲ ಬರ್ತಾವ್ರಂತೆ. ಕೊನೆಗೂ ಕಾರ್ ಎರ್ಕೊಂಡು ಇದು ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಕಂಡು ಬಂದಿರುವಂಥ ದೃಶ್ಯ. ಪ್ರವಾಹ ಆಗಿರುತ್ತಲ್ಲ, ಆ ಸಂದರ್ಭದಲ್ಲಿ ಇಂಥ ದೃಶ್ಯಗಳನ್ನು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ನೋಡಿ ಇದನ್ನು, ಯಾವ ರೀತಿಯಾಗಿ ರಸ್ತೆಗಳು ಜಲಾವೃತವಾಗಿದ್ದಾವೆ ಅಂತ ಹೇಳಿ. ರಸ್ತೆಗಳ ಅಥವಾ ಇದನ್ನು ಕೆರೆನ ಒಂದು ಗೊತ್ತಾಗ್ತಾ ಇಲ್ಲ. ವಾಹನಗಳು ಮುಂದೆ ಹೋಗ್ತಾ ಇಲ್ಲ. ಮತ್ತೊಂದು ಕಡೆ ಕಾರನ್ನು ತಳ್ಕೊಂಡು ಹೋಗ್ತಾ ಇರೋದು. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ, ಬೋಟ್ನ ಮುಖೇನ ಸ್ಥಳೀಯರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಬೋಟ್ ಯಾವಾಗ ಯೂಸ್ ಮಾಡ್ತಾರೆ? ಸಹಜವಾಗಿ ಅದು ದೊಡ್ಡ ಪ್ರವಾಹ ಆಗಿರಬೇಕು, ಅಲ್ಲಿಂದ ಜನರು ಹೊರಗಡೆನೇ ಬರೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ. ಟ್ರ್ಯಾಕ್ಟರ್ ಅನ್ನು ಕೂಡ ಅಷ್ಟೇ. ಆದರೆ ಈಗ ಒಂದೇ ಮಳೆ, ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನು? ಸರಿಯಾದಂಥ ವ್ಯವಸ್ಥೆ ಇಲ್ಲ. ರಸ್ತೆಯಲ್ಲಿ ನೀರು ನಿಲ್ಲೋದಕ್ಕೆ ಕಾರಣ ಏನು? ನೀರು ಹೋಗೋದಕ್ಕೆ ಜಾಗ ಇಲ್ಲ, ಸರಿಯಾಗಿ ಆ ವ್ಯವಸ್ಥೆ ಕಲ್ಪಿಸಿ ಕೊಟ್ಟಿಲ್ಲ. ಹಾಗಾಗಿನೇ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಯಾರ್ಯಾರ ಮನೆಯಲ್ಲಿ ನೀರು ನುಗ್ಗಿದೆಯೋ ಅಂಥವರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂಥ ಕಾರ್ಯವನ್ನ BBMP ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳ ಮುಖೇನ ಜನರನ್ನ ಕರ್ಕೊಂಡು ಹೋಗ್ತಾ ಇರೋದು. ಮತ್ತೊಂದು ಕಡೆ ಈ ಕಾರ್ನ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಕಾರ್ ಕೆಟ್ಟು ಹೋಗಿದೆ, ಅದು ಮುಂದೆ ಹೋಗ್ತಾನೆ ಇಲ್ಲ. ಆಲ್ಮೋಸ್ಟ್ ಟಯರು ಕೂಡ ಕಾಣಿಸ್ತಾ ಇಲ್ಲ, ಕಾರಿನ ಟಯರ್ ಮುಳುಗೋಗಿದೆ. ಸಾಯಿ ಲೇಔಟ್ನ ದೃಶ್ಯ ಇದು, ಬೆಂಗಳೂರಿನ ಸಾಯಿ ಲೇಔಟ್ನ ದೃಶ್ಯ. ಯಾರ್ಯಾರ ಮನೆಗೆ ನೀರು ನುಗ್ಗಿದೆಯೋ ಅವ್ರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕಾರ್ಯವನ್ನ ಬೋಟ್ನ ಮುಖೇನ ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇದು ಟ್ರ್ಯಾಕ್ಟರ್ನಲ್ಲಿ ಅವರ ಮನೆ ವಸ್ತುಗಳನ್ನೆಲ್ಲ ಹಾಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಂತ್ರಸ್ತರನ್ನು. ಒಂದೇ ಒಂದು ಮಳೆಗೆ ಇಂಥ ಪರಿಸ್ಥಿತಿ ಉಂಟಾಗಿದೆ ಬೆಂಗಳೂರಿನಲ್ಲಿ ಅಂತ ಅಂದರೆ, ಇಂಥ ದೃಶ್ಯಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅಂತ ಅಂದರೆ, ಇನ್ನು ಮುಂದೆ ಮಹಾ ಮಳೆಗಳಿದಾವೆ.